ದೇವರಿಲ್ಲ, ದೇವರಿಲ್ಲ, ದೇವರೇ ಇಲ್ಲ. ದೇವರನ್ನ ಕಂಡು ಹಿಡಿದವನು ಮೂರ್ಖ. ದೇವರನ್ನ ಪ್ರಚಾರ ಮಾಡುವವನು ನೀಚ. ದೇವರನ್ನ ಪೂಜಿಸುವವನು ಅನಾಗರಿಕ. ಈ ಮಾತನ್ನ ಸಾರಿ ಸಾರಿ ಹೇಳಿದವರು ಬೇರಾರೂ ಅಲ್ಲ, ಅವರೇ ತಮಿಳುನಾಡಿನ ಸಮಾಜ ಸುಧಾರಕ ಪೆರಿಯಾರ್ ಅವರು. ತಮಿಳಿನಲ್ಲಿ ಪೆರಿಯಾರ್ ಅಂದ್ರೆ ದೊಡ್ಡವರು ಎಂದರ್ಥ. ಇ.ವಿ. ರಾಮಸ್ವಾಮಿ ಎಂಬ ನಿಜ ನಾಮಧೇಯದ ವ್ಯಕ್ತಿ ತನ್ನ ಹೋರಾಟದ ಮೂಲಕ ಕ್ರಮೇಣ ದಕ್ಷಿಣ ಭಾರತದಲ್ಲಿ ಪೆರಿಯಾರ್ ಆಗಿ ಬದಲಾದರು. ಈ ಹೆಸರನ್ನ ಜನರೇ ಅವರಿಗೆ ಪ್ರೀತಿಯಿಂದ ಅಭಿಮಾನದಿಂದ ಇತ್ತ ಹೆಸರಾಗಿತ್ತು. ವಿಚಿತ್ರ ಆದರೂ ಸತ್ಯ, ತಮಿಳುನಾಡಿನಲ್ಲಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಅಸ್ತಿತ್ವವನ್ನ ಸ್ಥಾಪಿಸಿ ತಮ್ಮ ಹೆಸರನ್ನ ಅಚ್ಚಳಿಯದೆ ಉಳಿಸಿರುವವರಲ್ಲಿ ಕರ್ನಾಟಕದ ಮೂಲದಿಂದ ಹೋದವರ ಹೆಸರನ್ನ ಹೇಳೋದಾದ್ರೆ ಜಯಲಲಿತಾ, ರಜನಿಕಾಂತ್, ಅರ್ಜುನ್ ಸರ್ಜಾ, ಚರಣ್ ರಾಜ್, ಹೀಗೆ ಅನೇಕರ ಹೆಸರನ್ನ ಹೇಳಬಹುದು. ಆದರೆ ತಮಿಳುನಾಡು ಸಾಮಾಜಿಕ ಕ್ರಾಂತಿಯ ನೇತಾರ ಪೆರಿಯಾರ್ ಅವರು ಕೂಡ ಕನ್ನಡ ಮಾತನಾಡುತ್ತಿದ್ದ ಬಲಿಜ ನಾಯ್ಡು ಸಮುದಾಯಕ್ಕೆ ಸೇರಿದವರು ಮತ್ತು ಅವರ ತಂದೆ ತಾಯಿಗಳು ಕರ್ನಾಟಕ ಮೂಲದವರಾಗಿದ್ರು ಅನ್ನೋದು ಅನೇಕರಿಗೆ ಗೊತ್ತೇ ಇಲ್ಲ. ಆದರೆ ಜಾತಿಗಳ ಪ್ರಬಲ ವಿರೋಧಿಗಳಾಗಿದ್ದ ಪೆರಿಯಾರ್ ಅವರು ತಮ್ಮ ಹೆಸರಿನ ಮುಂದಿನ ಜಾತಿ ಸೂಚಕ ಪದವನ್ನ ವಿರೋಧಿಸಿ ಕಿತ್ತು ಎಸೆದಿದ್ರು. ಪೆರಿಯಾರ್ ಅಥವಾ ತಂತೈ ಪೆರಿಯಾರ್ ಎಂದು ಪ್ರಸಿದ್ಧರಾಗಿರುವ ಈರೋಡ್ ವೆಂಕಟಪ್ಪ ರಾಮಸ್ವಾಮಿಯವರು ಭಾರತದ ಪ್ರಮುಖ ವಿಮೋಚಕ ಮತ್ತು ದ್ರಾವಿಡ ಚಳವಳಿಯ ರಾಜಕಾರಣಿ. ತಮಿಳುನಾಡಿನ ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ. ಅವರು ನೇರವಾಗಿ ಆಡಳಿತ ನಡೆಸದಿದ್ರೂ ಅವರ ಸಿದ್ಧಾಂತಗಳು ಮತ್ತು ಚಳವಳಿಗಳು ತಮಿಳುನಾಡಿನ ರಾಜಕೀಯ ಆಡಳಿತದ ಮೇಲೆ ಭಾರಿ ಪರಿಣಾಮ ಬೀರಿದವು. ದೇಶದ ದಕ್ಷಿಣ ಭಾಗದಲ್ಲಿ ಸ್ವಾಭಿಮಾನ ಚಳವಳಿ ಮತ್ತು ದ್ರಾವಿಡರ್ ಕಳಗಮ್ಮನ್ನ ಪ್ರಾರಂಭಿಸಿ ದ್ರಾವಿಡ ಚಳವಳಿಯ ಪಿತಾಮಹ ಅಂತ ಕರೆಸ್ಕೊಂಡ್ರು. ಕೆಳಜಾತಿಯ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗುವಂತೆ ಮಾಡುವಲ್ಲಿ ಪೆರಿಯಾರ್ ಪ್ರಮುಖ ಪಾತ್ರ ವಹಿಸಿದ್ರು. ಇದು ತಮಿಳುನಾಡಿನಲ್ಲಿ ಶೋಷಿತ ಸಮುದಾಯಗಳಿಗೆ ಶಕ್ತಿ ಕೊಡ್ತು. ಬ್ರಾಹ್ಮಣರ ಪ್ರಾಬಲ್ಯವನ್ನ ವಿರೋಧಿಸಿ ದ್ರಾವಿಡರು ತಮ್ಮ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ವಿಚಾರವನ್ನ ಜನರಲ್ಲಿ ಬಿತ್ತಿದ್ರು. ಮಹಿಳೆಯರಿಗೆ ಶಿಕ್ಷಣ, ಆಸ್ತಿ ಹಕ್ಕು, ವಿಚ್ಛೇದನದ ಹಕ್ಕಿಗಾಗಿ ಹೋರಾಡಿದ್ರು. ಬಾಲ್ಯ ವಿವಾಹ, ದೇವದಾಸಿ ಪದ್ಧತಿಯನ್ನ ಬಲವಾಗಿ ವಿರೋಧಿಸಿದ್ರು. ವೈಜ್ಞಾನಿಕ ಮನೋಭಾವವನ್ನ ಉತ್ತೇಜಿಸಿ ಮೂಢನಂಬಿಕೆಗಳು ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ತಮಿಳು ಭಾಷೆ ಮತ್ತು ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಮೂಲಕ ಹಿಂದಿ ಹೇರಿಕೆಯನ್ನ ವಿರೋಧಿಸಿದ್ರು. ಇವೆಲ್ಲವನ್ನ ತಮಿಳು ಜನತೆ ಇವರ ಪ್ರಗತಿಪರ ವೈಚಾರಿಕ ವಿಚಾರಗಳನ್ನಪ್ಪಿಕೊಂಡು ಒಪ್ಪಿಕೊಂಡು ಇವರನ್ನ ಸಾಮಾಜಿಕ ಕ್ರಾಂತಿಯ ನೇತಾರ ಅಂತ ಕರೆದ್ರು. ಆದರೆ ಇವರ ಅತಿಯಾದ ವೈಚಾರಿಕತೆ ಮತ್ತು ದೇವಾಲಯ ಸಂಸ್ಕೃತಿ ವಿರೋಧಿ ನೀತಿಗಳು ಮತ್ತು ಕೆಲವೊಮ್ಮೆ ದೇವರ ವಿಗ್ರಹಗಳನ್ನ ನಾಶ ಮಾಡುವ ಹಂತಕ್ಕೆ ಹೋಗುವ ಪ್ರವೃತ್ತಿಗಳು ಕೆಲವರ ಮನಸ್ಸನ್ನ ಘಾಸಿಗೊಳಿಸ್ತಾ ಇತ್ತು. ಈ ವಿಷಯದಲ್ಲಿ ಪೆರಿಯಾರರು ಎಷ್ಟೇ ಪ್ರಯತ್ನ ಪಟ್ಟರೂ ತಮಿಳುನಾಡಿನಲ್ಲಿ ದೇವಾಲಯಗಳ ನಿರ್ಮಾಣ, ದೇವರ ಪೂಜೆ ಸಂಪ್ರದಾಯಗಳನ್ನ ತಡೆಗಟ್ಟಲು ಸಾಧ್ಯವಾಗಲಿಲ್ಲ. ಸಾಮಾಜಿಕವಾಗಿ ಕ್ರಾಂತಿಯ ಹರಿಕಾರನಾಗಿ ತಮ್ಮ ಗುರಿಯನ್ನ ಮುಟ್ಟಿದ್ರು. ದೇವರು ಧರ್ಮದ ಹೆಸರಿನಲ್ಲಿ ಇವರು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಇನ್ನು ಇಂಥವರ ಹೆಸರುಗಳನ್ನ ಹೇಳಿಕೊಂಡು ರಾಜಕೀಯ ಮಾಡುವವರ ಕೈಯಲ್ಲಿ ತಡೆಯೋದಕ್ಕೆ ಸಾಧ್ಯವೇ? ಪೆರಿಯಾರರ ಸಾಕುಮಗಳಾದ ಮಣಿಯಮ್ಮನ್ ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಅಂದ್ರೆ ಇಳಿ ವಯಸ್ಸಿನಲ್ಲಿ ಮದುವೆಯಾಗಿ ಒಂದಷ್ಟು ವಿವಾದಗಳನ್ನ ಮೈಮೇಲೆ ಎಳ್ಕೊಂಡ್ರು. ಇದು ಇಂದಿಗೂ ಒಂದು ರೀತಿಯ ಅಪವಾದವಾಗಿಯೇ ಉಳಿದುಕೊಂಡಿದೆ. ಹೀಗಾಗಿ ದೇವರು ಧರ್ಮದ ವಿಷಯದಲ್ಲಿ ತಮಿಳುನಾಡಿನಲ್ಲಿ ಪೆರಿಯಾರರ ಕಾಲದಿಂದಲೂ ಅದಕ್ಕೂ ಹಿಂದಿನಿಂದಲೂ ವಿರೋಧ ಮಾಡಿಕೊಂಡು ಬಂದಿರುವವರಿಗೇನು ಕಡಿಮೆ ಇಲ್ಲ. ಈಗ ಉದಯನಿಧಿ ಸ್ಟಾಲಿನ್ ಮೂಲಕ ಇದು ಇನ್ನೂ ಜೀವಂತವಾಗಿ ಉಳಿದುಕೊಂಡು ಮುನ್ನೆಲೆಗೆ ಬಂದಿದೆ. ಆದರೆ ಭಾರತದಂಥ ದೇಶದಲ್ಲಿ ಪ್ರಾಣ ಬಿಟ್ಟರು ಸಂಪ್ರದಾಯ ದೇವರನ್ನ ಬಿಡಲು ಒಪ್ಪದಿರುವ ಜನರಿರುವ ತನಕ ಇಂತಹ 1000 ಜನ ಹುಟ್ಟಿದ್ರು ಏನೂ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಇದರ ಬೇರುಗಳು ಭಾರತೀಯರ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದ್ದು ಆಲ ಮತ್ತು ಅರಳಿ ಮರಗಳ ಬೇರಿಗಿಂತಲೂ ಆಳವಾಗಿ ಹೊಕ್ಕಿರೋದ್ರಿಂದ ಅದೆಂಥ ದಾಳಿಗಳು ಭಾರತದ ಮೇಲೆ ನಡೆದಾಗಲೂ, ಅದೆಷ್ಟೋ ದೇವಾಲಯಗಳು ಭಾರತದಲ್ಲಿ ನಾಶವಾದರೂ ಮತ್ತೆ ಮತ್ತೆ ದೇವಾಲಯಗಳು ಜನ್ಮ ತಾಳುತ್ತಲೇ ಇವೆ. ಇದು ಭಾರತದ ಅಸ್ಮಿತೆ.